ನಮಸ್ಕಾರ. ಜಗತ್ ನ್ಯೂಸ್ಗೆ ಸ್ವಾಗತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ದೊಡ್ಡತತ್ತಮಂಗಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಎಲಿಯೂರು ಕ್ಲಸ್ಟರ್ ಮಟ್ಟದ 2025-26ನೇ ಸಾಲಿನ ಪ್ರತಿಭಾ ಕಾರಂಜಿಯು ನಡೆಯಿತು. ಈ ಕಾರ್ಯಕ್ರಮದಲ್ಲಿ 13 ಶಾಲಾ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳನ್ನು ಪ್ರತಿಭಾ ಕಾರಂಜಿಯಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಕಂಠಪಾಠ, ದೇಶಭಕ್ತಿ ಗೀತೆಗಳು, ಪದ್ಮಾವೇಶ, ಕತೆ ಹೇಳುವುದು, ಚಿತ್ರಕಲೆ, ಅಭಿನಯ ಗೀತೆ, ಭಕ್ತಿ ಗೀತೆ, ಆಶುಭಾಷಣ ಸ್ಪರ್ಧಾ, ಕವನ ಸ್ಪರ್ಧೆ, ಮಿಮಿಕ್ರಿ ಸ್ಪರ್ಧೆಗಳನ್ನು ಏರ್ಪಡಿಸಿದರು. ಇನ್ನು ಆಗಮಿಸಿದ ಶಾಲೆಗಳ ಪೈಕಿ ದೊಡ್ಡತತ್ತಮಂಗಳ ಗ್ರಾಮದ ಶಾಲೆಗೆ 8 ಬಹುಮಾನಗಳು ದೊರೆತವು. ಎಲಿಯೂರು ಶಾಲೆಗೆ 10, ಗೋಕರೆ ಶಾಲೆಗೆ 4, ಧರ್ಮಪುರ ಶಾಲೆಗೆ 6, ಮಂಡಿಬೆಲೆ ಶಾಲೆಗೆ 5, ಅಳಿಯೂರು ಶಾಲೆಗೆ 4, ಚಿಕ್ಕತತ್ತಮಂಗಳ ಶಾಲೆಗೆ 8, ತಿಮ್ಮನಹಳ್ಳಿ ಶಾಲೆಗೆ 3, ಬೊಮ್ಮನಹಳ್ಳಿ ಶಾಲೆಗೆ 8 ಹಾಗೂ ಮುಟಬಾರಲು ಶಾಲೆಗೆ 4 ಬಹುಮಾನಗಳು ದೊರೆತವು. ವಿವಿಧ ಪ್ರತಿಭೆಗಳಿಗೆ ವಿವಿಧ ಬಹುಮಾನಗಳನ್ನು ಪಡೆದರು. ಇನ್ನು ದೊಡ್ಡತತ್ತಮಂಗಳ ಗ್ರಾಮಸ್ಥರು ಹಲವಾರು ರೀತಿ ಸಹಕರಿಸಿದ್ದು ಎಲ್ಲರನ್ನು ಸನ್ಮಾನಿಸುವ ಮೂಲಕ ಅಭಿನಂದಿಸಿದರು. ಬಿಗ್ ಬಾಸ್ ಅಲ್ಲಿ ಸ್ಪರ್ಧೆಯಾಗಿ ಬಂದಿದ್ದಂತ ಹನುಮಂತು ಕೂಡ ಇಂಥ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಅರಳಿದಂತ ಒಂದು ಪ್ರತಿಭೆ ಅಂತಾನೆ. ಯಾರಿಗೆ ಯಾವ ಹುತ್ತದಲ್ಲಿ ಯಾವ ಅಡಗಿರಂತ ಗೊತ್ತಿಲ್ಲ. ನಿಮ್ಮಲ್ಲಿ ಅಡಗಿರುವಂತ ಪ್ರತಿಭೆನ ಈಚೆ ತೆಗಿಬೇಕು ಅನ್ನೋದೇ ಎಲ್ಲರ ಒಂದು ಶ್ರಮ. ಈ ಪ್ರತಿಭೆ ಇಷ್ಟು ಈಗ ಯಾರು ಒಂದು ಡ್ಯಾನ್ಸ್ ಆಡಿದ್ರು, ಅದು ಡ್ಯಾನ್ಸ್ ಒಂದು ದಿನದಲ್ಲಿ ಹಾಕಿ ಬಂದಿರಲ್ಲ, ಅದ್ರ ಹಿಂದೆ ಬಹಳಷ್ಟು ಶ್ರಮ ಇರುತ್ತೆ. ನಮ್ಮ ಶಿಕ್ಷಕರದು ಎಷ್ಟು ಚೆನ್ನಾಗಿ ನಿಮ್ಮನ್ನ ತೀಡಿ ಇಲ್ಲಿ ಬಂದು ಹಾಡಬೇಕು ಅಂತಂದ್ರೆ ಅವರ ಶ್ರಮನೂ ಬಹಳಷ್ಟು ಇರುತ್ತೆ. ಆ ಶಿಕ್ಷಕರಿಗೂ ಕೂಡ ನಿಜವಾಗ್ಲೂ ಅನಂತ ಧನ್ಯವಾದಗಳು. ಅದೇ ರೀತಿ ನಿಮ್ಮಲ್ಲಿರೋ ಒಂದು ಪ್ರತಿಭೆ ಚೆನ್ನಾಗಿ ಈಚೆ ಬರಲಿ, ಒಂದು ಸ್ಟೇಜ್ ಫಿಯರ್ ಹೋಗ್ಲಿ, ಒಂದು ಒಳ್ಳೆ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದೆ. ಇದಕ್ಕೆ ಅವಕಾಶ ಆಗಿರುವಂತ ನಮ್ಮ ಎಲ್ಲ ಹಂತದ ಅಧಿಕಾರಿಗಳಿಗೂ ನಿಜವಾಗ್ಲೂ ಸಾಷ್ಟಾಂಗ ನಮಸ್ಕಾರಗಳು. ಮತ್ತೆ ಇಲ್ಲೇನು ನಮ್ಮ ಕ್ಲಸ್ಟರ್, ಇದೇ ಕ್ಲಸ್ಟರ್ನ ಟೀಚರ್ಸೇ ಆದ್ರೆ ಅದೇ ಮಕ್ಕಳೇ ಇರ್ತಾರೆ, ತೀರ್ಪು ಸರಿಯಾಗಿ ಕೊಡಕ್ಕಾಗಲ್ಲ ಅಂತಾನೆ ಬೇರೆ ಕ್ಲಸ್ಟರ್ ಇಂದ ತೀರ್ಪುಗಾರನ್ನು ಕರೆಸಿದ್ದಾರೆ. ನೀವು ಕೊಡೋ ತೀರ್ಪು ಹೆಂಗಿರ್ಬೇಕು ಅಂದ್ರೆ, ಇಲ್ಲಿ ಸೆಲೆಕ್ಟ್ ಆಗೋ ಪ್ರತಿಯೊಂದು ಮಗುನು ಜಿಲ್ಲಾ ಹಂತದಲ್ಲೂ ಕೂಡ ಪ್ರತಿನಿಧಿಸಂಗಿರ್ಬೇಕು ಅಂತ ಒಳ್ಳೆ ಪ್ರತಿಭೆಗಳನ್ನೇ ಆಯ್ಕೆ ಮಾಡಿ. ಇವ್ರು ನಮಗೆ ಈ ಮಾಸ್ಟರ್ ಗೊತ್ತು, ಆ ಸ್ಕೂಲ್ ಅವ್ರು ಗೊತ್ತು, ಅವ್ರು ಏನ್ ಅನ್ಕೋತಾರೋ, ಇವ್ರನ್ನು ಏನ್ ಅನ್ಕೋತಾರೋ, ಅಥವಾ ಒಂದೇ ಶಾಲೆಗೆ 2-3 ಪ್ರೈಸ್ ಹೋಗ್ಬಿಟ್ರೆ ಮತ್ತೆ ಬೇರೆಯವ್ರು ಏನ್ ತಿಳ್ಕೊತಾರೋ ಅದೆಲ್ಲ ಪ್ರಶ್ನೆ ಮಾಡಕ್ ಹೋಗ್ಬೇಡಿ. ನಿಜವಾಗ್ಲೂ ಆ ಮಗುಗೆ ಪ್ರತಿಭೆ ಇತ್ತು ಅಂದ್ರೆ, ಆ ಮಗುಗೆ ಅರ್ಹತೆ ಇತ್ತು ಅಂದ್ರೆ ಕೊಡಿ. ಆ ಮಗು ಮುಂದೆ ಬರೋಕೆ ಅವಕಾಶ ಮಾಡಿಕೊಡಿ. ಅದನ್ನ ಏನು ಮೊಳಕೆಯಲ್ಲಿ ಚೂಟಾಕುವಂತ ಪ್ರಶ್ನೆಗಳು ಇದು ಕೆಲಸನ ಮಾಡಕ್ ಹೋಗ್ಬೇಡಿ. ಸೊ ದಯಮಾಡಿ ತೀರ್ಪುಗಾರರು ಒಳ್ಳೆ ತೀರ್ಪನ್ನು ಕೊಟ್ಟು ಪ್ರತಿಭಾ ಕಾರಂಜಿಗೆ ಏನು ನಾವು ಒಂದು ಹೆಸರನ್ನು ಇಟ್ಕೊಂಡಿದ್ದೀವಿ, ನಿಜವಾದ ಪ್ರತಿಭೆಗಳು ಈಚೆ ಬಂದು ನಮ್ಮ ದೇಶನ ಪ್ರತಿನಿಧಿಸೋದಾಗ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಒಳ್ಳೇದಾಗ್ಲಿ. ಇದಕ್ಕೆ ಕಾರಣೀಭೂತರಾದಂತಹ ಈ ಕ್ಲಸ್ಟರ್ನ CRP ಆದಂತಹ ರಮೇಶ್ ಅವರಿಗೂ, ಮುಖ್ಯ ಶಿಕ್ಷಕರಿಗೂ ಹಾಗೂ ಸಮಸ್ತರಿಗೂ ಕೂಡ ನಾನು ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇಲ್ಲ ಅಂದ್ರೆ ಒಂದು ಸಲ ಯಾರನ್ನು ಕೂಡ ಡಿಸ್ಕರೇಜ್ ಮಾಡಬಾರ್ದು. ಏನು ಅಂತ ಹೇಳಿದ್ರೆ, ಯಾವಾಗಲೂ ಕೂಡ ರವಿ ಬೆಳಗೆರೆ ಅವರು ಹೇಳ್ತಾರೆ, ಯಾವಾಗಲೂ ಕೂಡ ಫೇಲ್ಯೂರ್ ಆದವರ ಸ್ಟೋರಿಗಳನ್ನ ಓದಿ ಅಂತ. ಅಂದ್ರೆ ಆ ಫೇಲ್ಯೂರ್ ಅನ್ನ ಹೇಗೆ ನಿಭಾಯಿಸಬೇಕು ಅನ್ನೋದು ಗೊತ್ತಾಗತ್ತೆ. ಅಂದ್ರೆ ಕನ್ನಡಿ ಮುಂದೆ ಪ್ರಾಕ್ಟೀಸ್ ಮಾಡ್ಕೊಂಡಿರೋರು ಎಲ್ಲರೂ ಕೂಡ ಇಲ್ಲಿ ಎದುರುಗಡೆ ವಿದ್ಯಾರ್ಥಿಗಳಿರ್ತಾರೆ. ನಾನು ಏನನ್ನ ಹೇಳಬೇಕು ಅಂತ ಹೇಳ್ಬಿಟ್ಟು ಪಾಠವನ್ನ ಓದ್ಕೊಂಡು ಚೆನ್ನಾಗಿ ಕನ್ನಡಿ ಮುಂದೆ ಒಂದು ಮಾಡಲ್ ಲೆಸನ್ ಅನ್ನ ಕೊಟ್ಕೊಂಡು ಆಮೇಲೆ ನಿಮ್ಮ ಮುಂದೆ ಬಂದು ಪಾಠವನ್ನ ಮಾಡಿರ್ತಾರೆ. ಅದೇ ತರಹ ನೀವು ಏನ್ ಮಾಡಿ, ಮನೆಗೆ ಇಲ್ಲಿಂದ ಹೋಗಿದ್ದಾದ್ಮೇಲೆ, ಶಾಲೆಗೆ ಹೋಗಿದ್ದಾದ್ಮೇಲೆ ಯಾವ್ದ್ರಲ್ಲಿ ಗೆದ್ದಿದ್ದೀರಿ ಅದ್ರಲ್ಲಿ ಪ್ರಾಕ್ಟೀಸ್ ಮಾಡಿ. ಪ್ರಬಂಧದಲ್ಲೋ ಅಥವಾ ಕಂಠಪಾಠ ಸ್ಪರ್ಧೆನಲ್ಲೋ ಅಥವಾ ಕ್ಲೇಮ್ ಮಾಡ್ಲಿಂಗಲ್ಲೋ ಅಥವಾ ಮಿಮಿಕ್ರಿನಲ್ಲೋ ಗೆದ್ದಿದ್ರೆ ಮತ್ತೆ ಪ್ರಾಕ್ಟೀಸ್ ಮಾಡಿ ತಾಲೂಕು ಹಂತಕ್ಕೆ, ಜಿಲ್ಲಾ ಹಂತಕ್ಕೆ ಮತ್ತೆ ರಾಜ್ಯ ಹಂತಕ್ಕೆ ಭಾಗವಹಿಸುವಂತಹ ಅವಕಾಶ ನಿಮಗೆ ಸಿಗಲಿ ಅಂತ ನಿಮ್ಮ ಶಿಕ್ಷಕರು ನಿಮ್ಮನ್ನ ಮತ್ತೆ ಪ್ರಿಪೇರ್ ಮಾಡಲಿ ಅಂತ ತುಂಬಾ ಚೆನ್ನಾಗಿ ಆಯೋಜನೆಯನ್ನು ಮಾಡಿದ್ದೀರಿ. ಗ್ರಾಮಸ್ಥರ ಸಹಕಾರವನ್ನ ಪಡ್ಕೊಂಡಿದ್ದೀರಿ. ಹಾಗೇನೆ ಎಲಿಯೂರು ಕ್ಲಸ್ಟರ್ಗೆ ಹೊಸದಾಗಿ CRP ಸನ್ಮಿತರಾದಂತಹ ರಮೇಶ್ ಅವರು ಬಂದಿದ್ದಾರೆ. ಅವ್ರಿಗೆ ಎಲ್ಲರೂ ಕೂಡ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಕಾರ್ಯಕ್ರಮವನ್ನ ಸಕ್ಸಸ್ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ
ಮತ್ತೊಮ್ಮೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಈ ಥರ ಕಾರ್ಯಕ್ರಮ ನಮ್ಮ ಸ್ಕೂಲಲ್ಲಿ ಇದೇ ಮೊದಲು ಹೇಳ್ತಾ ಇರೋದು. ಯಾಕಂದರೆ ಕನ್ನಡ ರಾಜ್ಯೋತ್ಸವ ಮತ್ತು ಮಾಡ್ತಾ ಇರ್ತೀವಿ. ಆದರೂ ಬೇರೆ ಊರೆಲ್ಲ ಬಂದು ಬೇರೆ ಟೀಚರ್ಸ್ ನಮ್ಗೆ ಗೊತ್ತಿರೋ ತುಂಬ ಟೀಚರ್ಸ್ ಇದ್ದಾರೆ. ನಮಗೆ ಒಂದು ಖುಷಿ ಆಗುತ್ತೆ, ನಮ್ಮ ಊರಿನ ಹೆಮ್ಮೆ ಎಲ್ಲೋ ಹೋಗಿದೆ. ಮತ್ತು ಇನ್ನೊಂದೇನಂದರೆ ನಾವು ಓದಿದ ಸ್ಕೂಲ್ ಯಾವತ್ತು ಇಂಪ್ರೂವ್ ಆಗುತ್ತೆ ಅಂತ ಕಾಯ್ತಾ ಇದ್ವಿ. ಈಗ ಏನಿಲ್ಲ ಅಂದರೆ ನಾವು ಒಂದು 3-4 ಶಾಲೆಯಲ್ಲಿ ಓದಿದ್ದೀವಿ. ಈಗ ಮೊದಲೇ ನಮ್ಮ ಈ ಕಲಿಸೋ ಶಾಲೆ ಇದು. ನಾವು ಈ ಶಾಲೆಯಲ್ಲಿ ಮರಿಬಾರ್ದು. ಫಸ್ಟ್ ಈ ಶಾಲೆ ನಾವು ಯಾವತ್ತೂ ಮರಿಬಾರ್ದು. ಹಂಗಾಗಿ ಹೇಳಿದ್ರು ನಮಗೆ ಏನಾದ್ರು ಮಾಡ್ಬೇಕಂದ್ರೆ ಹೇಳಿದೆ, ಆದಷ್ಟು ನಾವು ನಮ್ಮ ಕೈಲಾದ ನಾವು ಸಹಾಯ ಮಾಡ್ತೀವಿ, ಏನೇ ಬೇಕಾದ್ರೂ ಮಾಡೋಣ ಅಂತ ಹೇಳಿದ್ವಿ. ಆಮೇಲೆ ಹಿಂದೆ ಇದ್ದಿದ್ದು ಮಾಸ್ಟರ್ಗಳು ಯಾರು ಇಷ್ಟು ಚೆನ್ನಾಗಿ ಮಾಡಿರಲಿಲ್ಲ. ಶಾಲೆನೂ ಅಷ್ಟೇ ಕ್ಲೀನ್ ಇಟ್ಕೊಂಡಿದ್ದಾರೆ ಅಚ್ಚುಕಟ್ಟಾಗಿ. ಆಮೇಲೆ ವಿದ್ಯಾರ್ಥಿಗೆ ಒಳ್ಳೆ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಸ್ಕೂಲ್ ಬಂದಿದ್ದು ಹೆಮ್ಮೆ ಅವರು. ಯಾಕಂದರೆ ಎಲ್ಲ ಸ್ಕೂಲಲ್ಲಿ ನೋಡ್ತಾ ನಮಗೊಂದು ಆಶ್ಚರ್ಯ ಆಗ್ತಾ ಇರ್ತದೆ, ಯಾವತ್ತು ನಮ್ಮ ಸ್ಕೂಲ್ ಈ ಥರ ಇಂಪ್ರೂವ್ ಆಗೋದು. ನಾವು ಓದಿದ ಶಾಲೆ ಇಲ್ಲೇ ಒಂದು ಬಿಲ್ಡಿಂಗ್ ಇತ್ತೆಲ್ಲ ಮನೆ ತಾನೇ ಬೆಳೆಸಿದ್ರು. ಒಂಥರ ಬೇಜಾರಾಗ್ತಾ ಇತ್ತು. ನಮ್ಮ ಶಾಲೆ ಇವತ್ತು ನೋಡಿ ನಮಗೆ ತುಂಬ ಖುಷಿ ಆಗುತ್ತೆ. ಹಂಗಾಗಿ ನಾವು ಅವ್ರಿಗೆ ಚಿರುಳಿ ಆಗಿರ್ತೀವಿ. गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणाधीनाय गुणाधीशाय गुणप्रदाय वक्रतुण्डाय गौरीतनयाय धीमहि चन्द्राय श्रीगणेशाय धीमहि
गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.